السلام عليكم ورحمة الله وبركاته. بسم الله الحمد لله الصلاة والسلام على أشرف رسول الله وعلى آله وصحبه أجمعين أما بعد. ವೇದಿಕೆಯಲ್ಲಿರುವ ಉಸ್ತಾದರೇ, ಅಧ್ಯಕ್ಷರೇ, ನನ್ನ ನೆಚ್ಚಿನ ಸಹಪಾಠಿಗಳೇ, ಮುತ್ತು ನಬಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರ ಜನ್ಮದಿನವನ್ನು ಕೊಂಡಾಡುವ ಈ ಸುಂದರ ನಿಮಿಷದಲ್ಲಿ ನಿಮ್ಮ ಮುಂದೆ ಎರಡು ಮಾತನಾಡಲು ನಾನು ಇಚ್ಛಿಸುತ್ತೇನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಗಳೇ, ಮುತ್ತು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರ ಕುರಿತು ನಮಗೆ ಕಲಿಯಲು, ಪ್ರವಾದಿಯವರ ಮದಹ್ ಹಾಡಲು, ಅದೇ ರೀತಿ ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನನಗೂ ನಿಮಗೂ ಭಾಗ್ಯ ಸಿಕ್ಕಿದ್ದಕ್ಕೆ ಮೊದಲು ನಾವೆಲ್ಲರೂ ಅಲ್ಲಾಹನನ್ನು ಸ್ತುತಿಸೋಣ. ಅಲ್ಹಮ್ದುಲಿಲ್ಲಾ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರನ್ನು ಸತ್ಯ ವಿಶ್ವಾಸಿಗಳು ಅವರ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಾರೆ. ಇಂತಹ ಒಂದು ಪ್ರೀತಿ ಪ್ರವಾದಿಯವರ ಮೇಲೆ ನಮಗೂ ಇದೆಯಾ ಎಂದು ನಾವು ಪ್ರತಿಯೊಬ್ಬರೂ ಎದೆ ಮೇಲೆ ಕೈಯಿಟ್ಟು ಒಮ್ಮೆ ಚಿಂತಿಸಬೇಕಿದೆ. ಬಾಯಲ್ಲಿ ನಮಗೆ ಹೇಳಲು ಸುಲಭ, ನಾವು ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರನ್ನು ಪ್ರೀತಿಸುತ್ತೇವೆ. ಆದರೆ ಈ ಪ್ರೀತಿ ಎಂಬುದು ಕೇವಲ ನಾಲಿಗೆಯಲ್ಲಿದ್ದರೆ ಸಾಲದು, ಹೃದಯದೊಳಗಿನಿಂದ ಬರಬೇಕು. ಪ್ರವಾದಿ ಪ್ರೇಮಿ ಅಂತ ಹೇಳುವವರು ಒಂದು ದಿನದಲ್ಲಿ ಕನಿಷ್ಠ ಪಕ್ಷ 100 ಸುಲಾತಾದರೂ ಹೇಳುತ್ತಾರೆ. ಆದರೆ ನಮ್ಮಲ್ಲಿ ಹಲವು ಜನರಿಗೆ 100 ಬೇಡ, ಒಂದು ದಿನದಲ್ಲಿ 10 ಸುಲಾತ್ ಹೇಳಲು ಸಾಧ್ಯವಾಗುತ್ತಿಲ್ಲ. ಪ್ರವಾದಿ ಪ್ರೇಮಿಗಳು ಅಂದರೆ ಪ್ರವಾದಿಯವರ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸುನ್ನತುಗಳನ್ನು ತಪ್ಪದೆ ಪಾಲಿಸುತ್ತಾರೆ. ಸುನ್ನತಿನ ವಿಷಯ ಬದಿಗಿಡಿ, ಇವತ್ತಿನ ಈ ರಬಿಯುಲ್ ಅವಲ್ ದಿನದಲ್ಲಿ ನಮ್ಮ ಈ ಮಸೀದಿಗೆ ಸುಬಹಿ ನಮಾಜಿಗೆ ಎಷ್ಟು ಮಂದಿ ಬಂದಿದ್ದೀರಾ? ನಮ್ಮಲ್ಲಿ ಹಲವು ಜನರು ಮನೆಯಲ್ಲಿಯೇ ನಮಾಜ್ ಮಾಡಿದರೆ, ಉಳಿದವರು ನಮಾಜ್ ಮಾಡದೆ ನಿದ್ರಿಸುತ್ತಾ ಕಲಾಹ್ ಮಾಡಿದವರು ಇದ್ದಾರೆ. ಬೆರಳಿಕೆಯಷ್ಟು ಜನರು ಮಾತ್ರ ಸುಬಹಿ ನಮಾಜಿಗೆ ಜಮಾತಿಗೆ ಬರುತ್ತಿದ್ದಾರೆ. ಮತ್ತೆ ನಾವು ಪ್ರವಾದಿ ಪ್ರೇಮಿಗಳು ಎಂದು ಹೇಳುವುದಕ್ಕೆ ಅರ್ಥ ಇದೆಯಾ? ನಮಗೆ ಪ್ರವಾದಿಯವರು ಕಡ್ಡಾಯಗೊಳಿಸಿದ ಕಾರ್ಯವನ್ನೇ ಅಚ್ಚುಕಟ್ಟಾಗಿ ನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ. ಮತ್ತೆ ನಾವು ಪ್ರವಾದಿ ಪ್ರೇಮಿಗಳು ಎಂದು ಹೇಗೆ, ಯಾವ ಅರ್ಥದಲ್ಲಿ ಹೇಳುತ್ತಿದ್ದೇವೆ? ಪ್ರವಾದಿ ಪ್ರೇಮಿಗಳು ಪ್ರವಾದಿಯವರು ಹೇಳಿದ ಮಾತನ್ನು ಒಮ್ಮೆಯೂ ಕಡೆಗಣಿಸಲು ಸಾಧ್ಯವಿಲ್ಲ. ಇನ್ಶಾ ಅಲ್ಲಾಹ್, ನಾಳೆಯಿಂದ ನೀವೆಲ್ಲರೂ, ಇಲ್ಲಿ ಸೇರಿದ ಎಲ್ಲರೂ ಸುಬಹಿ ನಮಾಜಿಗೆ ಜಮಾತಿಗೆ ಬರಲು ಸಿದ್ಧರಿದ್ದೀರಾ? ನಿಮ್ಮೊಂದಿಗೆ ಕೇಳುತ್ತಿದ್ದೇನೆ, ನೀವು ನಿಜವಾಗಿಯೂ ಪ್ರವಾದಿ ಪ್ರೇಮಿಗಳಾಗಿದ್ದರೆ ನೀವು ನಾಳೆ ಸುಬಹಿ ನಮಾಜಿಗೆ ತಪ್ಪದೆ ಬರಲೇಬೇಕು. ಎಲ್ಲರೂ ಇನ್ಶಾ ಅಲ್ಲಾಹ್ ಅಂತ ಜೋರಾಗಿ ಒಮ್ಮೆ ಹೇಳಿರಿ. ಅಲ್ಲಾಹು ನಮಗೆಲ್ಲರಿಗೂ ತಪ್ಪದೆ ಕಲಾಹ ಆಗದೆ ನಮಾಜ್ ನಿರ್ವಹಿಸಲು ಅಲ್ಲಾಹನು ತೌಫೀಕ್ ನೀಡಲಿ. ಆಮೀನ್. ನಾನು ಹೇಳಿದ್ದನ್ನು, ನೀವು ಕೇಳಿದ್ದನ್ನು ಅಲ್ಲಾಹನು ಒಂದು ಇಬಾದತ್ತಾಗಿ ಸ್ವೀಕರಿಸಲಿ. ಆಮೀನ್. ಇಷ್ಟು ಹೇಳುತ್ತಾ ನಾನು ನನ್ನ ಮಾತನ್ನು ನಿಲ್ಲಿಸುತ್ತಿದ್ದೇನೆ. ವ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.